ಬಿಜೆಪಿಯಿಂದ ಯತ್ನಾಳ್ರ ಉಚ್ಚಾಟನೆ ಆಗಿದೆ. ಬಟ್ ಉಚ್ಚಾಟನೆಗೂ ಮುಂಚೆ ಕೇಂದ್ರೀಯ ಶಿಸ್ತು ಸಮಿತಿಗೆ ಯತ್ನಾಳ್ ಅವರದೊಂದು ರಿಪ್ಲೈ ಹೋಗಿತ್ತು. ಈಗ ರಿಪ್ಲೈಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಬಿಎಸ್ವೈ ಬಿವೈವಿ ವಿರುದ್ಧ ಪದೇ ಪದೇ ಯತ್ನಾಳ್ ಟೀಕೆ ಮಾಡ್ತಾ ಇದ್ದ ಕಾರಣಕ್ಕೆ, ಬಿಜೆಪಿಗೆ ವಿಪರೀತವಾಗಿ ಮುಜುಗರ ಆಗ್ತಾ ಇದ್ದ ಕಾರಣಕ್ಕೆ ಬಿಜೆಪಿಯಿಂದ 6 ವರ್ಷಗಳ ಉಚ್ಚಾಟನೆಯ ಶಿಕ್ಷೆ ಕೊಡಲಾಗಿದೆ. ಕೇಂದ್ರೀಯ ಶಿಸ್ತು ಸಮಿತಿಗೆ ಯತ್ನಾಳ್ ಅವರು ಕೊಟ್ಟಿದ್ದಂತಹ ಉತ್ತರದ ಅಂಶ ಇದ್ದಂತಹ ಪತ್ರ ಲಭ್ಯ ಆಗಿದೆ. ಅದರಲ್ಲಿ 26 ಅಂಶಗಳನ್ನು ಉಲ್ಲೇಖಿಸಿ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದರಲ್ಲಿ ಏನೇನೆಲ್ಲ ಅಂಶಗಳನ್ನು ಹೇಳಿದ್ರು, ತಮ್ಮ ನಡೆಗೆ ಜಸ್ಟಿಫಿಕೇಶನ್ ಹೆಂಗೆ ಕೊಟ್ಕೊಳ್ಳೋ ಪ್ರಯತ್ನವನ್ನ ಯತ್ನಾಳ್ ಮಾಡಿದ್ರು ಅನ್ನೋದಕ್ಕೆ ಡೀಟೇಲ್ಸ್ ನಾವು ಕೊಡ್ತಾ ಇರೋದು. ಫೆಬ್ರವರಿ 12ನೇ ತಾರೀಕು ಕೇಂದ್ರೀಯ ಶಿಸ್ತು ಸಮಿತಿಗೆ ಉತ್ತರವನ್ನ ಯತ್ನಾಳ್ ಕೊಟ್ಟಿದ್ರು. ನೆನಪಿರಲಿ, ಫೆಬ್ರವರಿ 10ನೇ ತಾರೀಕು ನೋಟಿಸ್ ಅವರಿಗೆ 2ನೇ ನೋಟಿಸ್ ಸರ್ವ್ ಆಗಿತ್ತು. ನಿಮ್ಮ ಈ ನಡೆಗೆ ಉತ್ತರ ಕೊಡಿ ಅಥವಾ ನಿಮ್ಮ ಮೇಲೆ ನಾವು ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ. ಸೊ ಅದಕ್ಕೆ ಅವರು ಸಮರ್ಥನೆಯನ್ನ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಯತ್ನಾಳ್ ಉತ್ತರದ ಎಕ್ಸ್ಕ್ಲೂಸಿವ್ ಉತ್ತರ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹಾಗಾದ್ರೆ ಕೊನೆ ತನಕ ಯತ್ನಾಳ್ ಪಕ್ಷದಲ್ಲಿ ಉಳಿಯೋದಕ್ಕೆ ಪ್ರಯತ್ನವನ್ನ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೆಂಗ್ ಪಟ್ಟಿದ್ರು ಅನ್ನೋದಕ್ಕೆ ಡೀಟೇಲ್ಸ್ ನಾವು ಕೊಡ್ತಾ ಇದೀವಿ ನೋಡಿ. ಉಚ್ಚಾಟನೆ ಬಳಿಕ ಹೊರಗೆ ಬಂತು ಯತ್ನಾಳ್ ಅವರ ಉತ್ತರದ ಪತ್ರ. ನಾನು ಭಿನ್ನಮತಿಯನೂ ಅಲ್ಲ, ಬಂಡಾಯಗಾರನೂ ಅಲ್ಲ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಯತ್ನಾಳ್ ಹಾಕಿದ್ರು. ನನ್ನ ಮೇಲೆ ವ್ಯಕ್ತಿ ಮತ್ತು ಕುಟುಂಬದಿಂದ ಮಾತ್ರ ಆರೋಪ. ಪಕ್ಷದಲ್ಲಿ ಯಾರಿಗೂ ಕೂಡ ಅಸಹನೆ ನನ್ನ ಬಗ್ಗೆ ಇಲ್ಲ. ಬಿಎಸ್ವೈ ಮನೆಯಲ್ಲಿ ಕೂಡ ಬಂಡಾಯದ ಸಭೆಗಳು ನಡೆದಿದೆ. ನಾನು ಪಕ್ಷದ ಸಿದ್ಧಾಂತ ಹಿಂದುತ್ವದ ಕಾರಣಕ್ಕೆ ಕೆಲಸವನ್ನ ಮಾಡ್ತಾ ಇದ್ದೀನಿ. ತಟಸ್ಥ ವೀಕ್ಷಕರ ನೇಮಕ ಕರ್ನಾಟಕದ ಪರಿಸ್ಥಿತಿಯನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಆಗಬೇಕು ಅಂತ ಕೂಡ ತಮ್ಮ ಜಸ್ಟಿಫಿಕೇಶನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ನೋಡಿ, 12/2/2025 ತಾರೀಕು ಯತ್ನಾಳ್ ಕಡೆಯಿಂದ ಕೇಂದ್ರೀಯ ಶಿಸ್ತು ಸಮಿತಿಗೆ ಹೋಗಿರುವಂತಹ ಜಸ್ಟಿಫಿಕೇಶನ್ ಸಮರ್ಥನೆಯ ಪತ್ರ. ಅದರಲ್ಲಿ ಕೀ ಇಶ್ಯೂಸ್ ಇನ್ ಕರ್ನಾಟಕ ಅಂಡರ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಏನೇನಾಯಿತು, ಏನೇನಾಗಬೇಕಿತ್ತು, ಎಲ್ಲಿ ಯಾವ ಹಂತದಲ್ಲಿ ಪಕ್ಷ ಇಲ್ಲಿ ಎಡವುತ್ತಾ ಇದೆ ಮತ್ತು BY ವಿಜೇಂದ್ರ ಅವರಿಂದ ಪಕ್ಷಕ್ಕೆ ಆಗ್ತಾ ಇರುವಂತಹ ಹಾನಿ ಏನು, ಅದನ್ನೆಲ್ಲ ವಿವರಿಸೋ ಕೆಲಸವನ್ನು, ಕನ್ವಿನ್ಸ್ ಮಾಡೋ ಕೆಲಸವನ್ನು ಕೊನೆ ತನಕ ಕೂಡ ಮಾಡಿದ್ರು ಯತ್ನಾಳ್ ಅನ್ನೋದು ಸ್ಪಷ್ಟವಾಗ್ತಿದೆ. ಅವ್ರನ್ನ ಕೇಳಿದಾಗ ಅವ್ರ ಹಾರಿಕೆ ಉತ್ತರ ಕೊಡ್ತಾ ಇದ್ರು, ಯಾವುದೂ ಲೆಟ್ರು ಬಂದಿಲ್ಲ, ನಾನು ಯಾವುದೇ ಉತ್ತರನೂ ಕೊಟ್ಟಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಮೇಲ್ಮೇಲೆಗೆ ಹೇಳ್ತಾ ಇದ್ರು. ಒಳಗೊಳಗೆ ಪಕ್ಷದಲ್ಲಿ ಇರುವಂತಹ ಪ್ರಯತ್ನವನ್ನ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್, ಕೊನೆ ಹಂತ ತನಕ ನಾನು ಯಾವುದು ಪತ್ರಕ್ಕೆ ಉತ್ತರ ಕೊಡಲ್ಲ ಅನ್ನೋದನ್ನೇ ಮೇಂಟೈನ್ ಆಚೆ ಮಾಡ್ತಾ ಇದ್ರು. ಒಳಗೆ ಅವ್ರ ಪತ್ರ ಬರೆದಿದ್ರು ಅನ್ನೋದಕ್ಕೆ ನಮಗೀಗ ಸಾಕ್ಷಿಗಳೆಲ್ಲ ಸಿಗ್ತಾ ಇದೆ. ಅದರ ಅರ್ಥ ಕೊನೆ ತನಕ ಪಕ್ಷದಲ್ಲಿ ಉಳುವಂತಹ ಪ್ರಯತ್ನವನ್ನ ಯತ್ನಾಳ್ ಮಾಡಿದ್ರು, ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದ್ರ ಮೂಲಕ ಅಂತ. ಬಟ್ ಇದನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅನ್ಸುತ್ತೆ ಬಿಜೆಪಿ ಹೈಕಮಾಂಡು? ಉಳಿದಂತೆ ಏನೇನು ಹೈಲೈಟ್ಸ್ ಇದಾವೆ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು 9 ಪುಟಗಳ ಉತ್ತರದ ಪತ್ರ. ಅಂದರೆ 26 ಅಂಶಗಳನ್ನು ಉಲ್ಲೇಖ ಮಾಡಿದ್ರಂಥ ಯತ್ನಾಳ್ ಅವರು ಮೇಜರ್ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಕುಟುಂಬ ರಾಜಕಾರಣ ಮತ್ತು ಬೇರೆ ಬೇರೆ ರೀತಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡಿದರು ಆ ಪತ್ರದಲ್ಲಿ. ಅಂದರೆ ಪದೇ ಪದೇ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2ನೇ ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೇಂದ್ರ ಶಿಸ್ತು ಸಮಿತಿಯ ಇದಕ್ಕೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅಂದರೆ ಓಂ ಪಾಠಕ್ ಅವರಿಗೆ ಆ 9 ಪುಟಗಳ ಪತ್ರ. 9 ಪುಟಗಳಲ್ಲೂ ಕೂಡ ಎಲ್ಲ ರೀತಿಯ ಹೋರಾಟಗಳಲ್ಲೂ ಕೂಡ ನಾವು ಭಾಗಿಯಾಗಿದ್ವಿ, ನಾವೇ ಮುಂದಾಳತ್ವವನ್ನು ವಹಿಸಿದ್ವಿ. ನಾವು ಎತ್ಕೊಟ್ಟಂಥ ಹೋರಾಟವನ್ನು ಎಲ್ಲೋ ಒಂದು ಕಡೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ BJP ರಾಜ್ಯಾಧ್ಯಕ್ಷರು ವಿಫಲರಾಗಿದ್ದಾರೆ, ಸಂಘಟನೆ ವಿಫಲವಾಗಿದೆ ಅಂತಲೂ ಕೂಡ ಸ್ಪಷ್ಟವಾಗಿ ಒಂದು ಪಾಯಿಂಟ್ ಟು ಪಾಯಿಂಟ್ ಯಾವ್ಯಾವ ಅಕ್ರಮಗಳು, ಏನೆಲ್ಲ ಹೋರಾಟಗಳು ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಈಗ ನಾನು ಕಳವಳ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕುಟುಂಬ ರಾಜಕಾರಣ, ವಂಶ ಪರಂಪರೆ ರಾಜಕಾರಣದ ವಿರುದ್ಧ ಮತ್ತು ಈ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮೇಲೆ ಇರ್ತಕ್ಕಂಥ ಆರೋಪಗಳೇನು ಮತ್ತು ಅವರು ಇತ್ತೀಚೆಗೆ ಸಿಗಲಿಕೊಂಡಿರ್ತಕ್ಕ ಪ್ರಕರಣಗಳಿಂದಾಗಿ ಕಾಂಗ್ರೆಸ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಕಾಂಗ್ರೆಸ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥ ಕಾರಣಗಳಿಗೋಸ್ಕರವಾಗಿ ನಮ್ಮ ಸಂಘಟನೆಯಿಂದ ಆಗಬೇಕಾದಂಥ ಹೋರಾಟಗಳು ಎಲ್ಲ ಒಂದು ಕಡೆ ಮುಚ್ಚಿ ಹೋಗ್ತಾ ಇದೆ ಅನ್ನೋದು ಕೂಡ ಗಂಭೀರವಾಗಿ ಆ ಪತ್ರದಲ್ಲಿ ನಮೂದಿಸಿದ್ದಾರೆ. ಜೊತೆಗೆ ವಿಜೇಂದ್ರ ಅವರ ಹಸ್ತಕ್ಷೇಪ, ನನ್ನ ವಾಗ್ದಾಳಿ ಯಾವತ್ತೂ ಕೂಡ ನನ್ನ ದಾಳಿ ಇದ್ದದ್ದು ವಿಜೇಂದ್ರ ಮತ್ತು ಅವರ ತಂದೆಯವರಾದಂಥ ಯಡಿಯೂರಪ್ಪನವರ ವಿರುದ್ಧ, ಪಕ್ಷದ ವಿರುದ್ಧ ನಾನು ಯಾವತ್ತೂ ಕೂಡ ಮಾತನಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ವಿಚಾರ ಹೇಳ್ತಾರೆ, ಯಡಿಯೂರಪ್ಪನವರ ಮನೆಯಲ್ಲಿ, ಅಂದರೆ ಯಡಿಯೂರಪ್ಪನವರು BJPಯ ಸಂಸದೀಯ ಮಂಡಳಿಯ ಒಂದು ಮೆಂಬರು, ಅಂಥವ್ರ ಮನೆಯಲ್ಲೇ ಬಂಡಾಯಗಾರರು ಸಭೆ ಮಾಡ್ತಾರೆ, ಅದಕ್ಕೆ ವಿಜೇಂದ್ರ ಅಲ್ಲಿ ಅಟೆಂಡ್ ಆಗ್ತಾರೆ.
ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಹಾಗಾಗಿ ನಾನು ಯಾವತ್ತೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಂಡಿಲ್ಲ. ಪಕ್ಷದ ಉಳಿವಿಗಾಗಿ ನಾನು ಮಾತನಾಡ್ತಾ ಇರ್ತೇನೆ. ಸಣ್ಣ ಪುಟ್ಟ ದೂರುಗಳನ್ನು ಕೂಡ ಹೈಕಮಾಂಡ್ ಮುಂದೆ ಎಲ್ಲ ಒಂದು ಕಡೆ ಅದನ್ನು ಸಮಸ್ಯೆಯನ್ನು ನಾವು ಹೇಳ್ಕೊಳ್ಬೇಕು ಅಂತ ನನಗೆ ಅನಿಸೋದಿಲ್ಲ. ಪ್ರಚೋದನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ರಿಯಾಕ್ಟ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ಕೂಡ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು. ಇದು ಫೆಬ್ರವರಿ 12ನೇ ತಾರೀಕು ಬರೆದಿರ್ತಕ್ಕಂಥ ಪತ್ರ. ಈಗ ಉಚ್ಚಾಟನೆ ಆದ ಬಳಿಕ ಅದು ರಿಲೀಸ್ ಆಗಿರ್ತಕ್ಕಂಥದ್ದು. ಅಂದರೆ ಕೇಂದ್ರೀಯ ಶಿಸ್ತು ಸಮಿತಿ ಏನಿದೆ, ಯತ್ನಾಳ್ ಅವರ ಈ ಎಲ್ಲ ಸಮರ್ಥನೆಗಳನ್ನು ಕೂಡ ಸಾರಾಸಕ್ತಾಗಿ ತಳ್ಳಿ ಹಾಕಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮ ಉತ್ತರ ಏನಿದೆ ಆ ಉತ್ತರಕ್ಕೆ ನಾವು ತೃಪ್ತಿ ಇಲ್ಲ ಅಂತೇಳಿ BJP ಹೈಕಮಾಂಡ್ ಈಗ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಹಾಗಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮತ್ತು ಬೇರೆಯವರ ವಿರುದ್ಧ ಏನು ಆರೋಪಗಳನ್ನು ಮಾಡಿದ್ರು ಆ ಆರೋಪಗಳನ್ನು ಈ ಒಂದು BJP ಹೈಕಮಾಂಡ್ ತಳ್ಳಿ ಹಾಕಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.